ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLCಯ ಸೈನ್ಸಲ್ಲಿ SA1 ಪರೀಕ್ಷೆನ ಬೋರ್ಡಿಂದ ನಡೀತು. ಆ ಬೋರ್ಡಿಂದ ನಡೆದಿರ್ತಕ್ಕಂಥ ಪರೀಕ್ಷೆ ಕೀ ಉತ್ತರಗಳಲ್ಲಿ ನಾನು ಈ ಮುಂಚೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ನ ಪ್ರೊವೈಡ್ ಮಾಡಿದ್ದೆ. ಭಾಳ ಜನ ಸ್ಟೂಡೆಂಟ್ಸ್ ರಿಕ್ವೈರ್ ಇತ್ತು, ಸರ್ ಬಯೋದಲ್ಲಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ನಮಗೆ ಕೀ ಆನ್ಸರ್ಸ್ಗಳನ್ನು ಕೊಡಿ ಅಂತ ಅಂದಾಗ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಬಯೋಲಜಿಯ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮುಖ್ಯ ಪ್ರಶ್ನೆ 11ರಲ್ಲಿ ಬಯೋದಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 27ನೇ ಪ್ರಶ್ನೆ, ಗ್ಲೂಕೋಸ್ ವಿಭಜನೆಗೊಂಡು ಪೈರುವೇಟ್ ಉಂಟಾಗುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಡಿ, ಕೋಶರಸದಲ್ಲಿ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 28, ಮಹಾಮಸ್ತಿಷ್ಕ ಆಲೋಚನೆ ಮೆಡುಲಾ ಡ್ಯಾಶ್ ಅಂತ ಇದೆ. ಮೆಡುಲಾದ ಏನಾಗ್ತದಪ್ಪ ಅಂದರೆ ವಾಂತಿ ಆಗುವಿಕೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಒಂದಂಕದ ಪ್ರಶ್ನೆಗಳನ್ನು ನೋಡೋಣ. 29ನೇ ಪ್ರಶ್ನೆ, ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕತ್ವ ಭಿತ್ತಿಯನ್ನು ಹೊಂದಿದ್ದಾವೆ, ಆದರೆ ಅಭಿಧಮನಿಗಳು ಕವಾಟಗಳಿರುವ ತೆಳು ಭಿತ್ತಿಯನ್ನು ಹೊಂದಿವೆ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಏಕೆಂದರೆ ರಕ್ತ ದೀರ್ಘಕಾಲದವರೆಗೆ ಒತ್ತಡದಲ್ಲಿ ಇರೋದಿಲ್ಲ, ಬದಲಾಗಿ ಅವು ಕವಾಟಗಳನ್ನು ಹೊಂದಿವೆ. ಕವಾಟಗಳು ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡ್ತವೆ ಅಂತಕ್ಕಂಥ ಅಂಶವನ್ನು ನೀವು ಇಲ್ಲಿ ಉತ್ತರದಲ್ಲಿ ಬರೀಬೇಕು. 30ನೇ ಪ್ರಶ್ನೆಯಲ್ಲಿ ಕೊಟ್ಟಿರೋ ಚಿತ್ರವನ್ನು ಗಮನಿಸಬೇಕು. ಎಕ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ನರಕೋಶ ಇದೆ, ಇದು ಎಕ್ಸ್ ಇದೆ. ಎಕ್ಸ್ ಸಂಗಮ ಬಿಂದುವಿನ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಉತ್ತರ ನೋಡ್ಕೊಂಡು ಬರೋದಾದ್ರೆ ಎಕ್ಸ್ ಸಂಗಮ ಬಿಂದು ಮಾಹಿತಿಯನ್ನು ಗ್ರಹಿಸ್ತದೆ ಅಂತಕ್ಕಂಥ ಉತ್ತರದಲ್ಲಿ ಬರೀಬೇಕಿತ್ತು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. 31ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ನ ಪ್ರಾಮುಖ್ಯತೆಯನ್ನು ತಿಳಿಸ್ರಿ. ಈ ಹಾರ್ಮೋನ್ನ ಕಡಿಮೆ ಸ್ರವಿಕೆಯಿಂದ ಉಂಟಾಗೋ ಪರಿಣಾಮವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ ನಮ್ಮ ದೇಹದಲ್ಲಿನ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಗಳನ್ನು ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುವ ಕೆಲಸವನ್ನು ಮಾಡ್ತದೆ. ಇದರ ಕೊರತೆಯಿಂದ ಚಯಾಪಚಯ ಕ್ರಿಯೆಯ ವೇಗ ಕಡಿಮೆಯಾಗ್ತದೆ, ಇದೇ ಅದರ ಪರಿಣಾಮ. 32, ನೆಫ್ರಾನ್ನ ರಚನೆಯನ್ನು ತೋರಿಸೋ ಚಿತ್ರವನ್ನು ಬರೆಯಿರಿ, ಅದರಲ್ಲಿ ಬೌಮನ್ನನ ಕೋಶವನ್ನು ಗುರುತಿಸ್ರಿ ಅಂತ ಕೇಳಿದರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇದು ಬೌಮನ್ನನ ಕೋಶ ಇತ್ತು, ಇದು ನೆಫ್ರಾನ್ನ ರಚನೆಯ ಚಿತ್ರ. 2 ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ. ಇನ್ನು 33ರಲ್ಲಿ ಮುಟ್ಟಿದರೆ ಮುನಿಸಸ್ಯದಲ್ಲಿ ಬೆಳವಣಿಗೆಯನ್ನು ಆಧರಿಸದ ಸ್ವತಂತ್ರ ಚಲನೆಯು ಹೇಗೆ ಉಂಟಾಗ್ತದೆ ವಿವರಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಸಸ್ಯದ ಯಾವ ಭಾಗವು ನಿಖರವಾಗಿ ಸ್ಪರ್ಶಿಸಲ್ಪಟ್ಟಿದೆ ಮತ್ತು ಸಸ್ಯದ ಯಾವ ಭಾಗವು ನಿಜವಾಗಿ ಚಲಿಸಿದೆ ಎಂಬುದನ್ನು ಯೋಚಿಸಿದರೆ ಸ್ಪರ್ಶಕಕ್ಕೆ ಒಳಗಾದ ಬಿಂದುವಿಗಿಂತ ವಿಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದೇ ಥರ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಸ್ಪರ್ಶ ಪ್ರಚೋದನೆಗೆ ಪ್ರತಿಕ್ರಿಯೆಗಾಗಿ ಎಲೆಗಳನ್ನು ಮುಚ್ಚುತ್ತದೆ. ಇನ್ನೊಂದು ಪ್ರಶ್ನೆ ಇದೆ, ಕುಂಡದಲ್ಲಿರುವ ಹುರುಳಿ ಸಸ್ಯವನ್ನು ಸ್ವಲ್ಪವೇ ತೆರೆದ ಕತ್ತಲೆಯ ಕೋಣೆಯಲ್ಲಿ ಇಟ್ಟಿದ್ದಾರೆ. ಈ ಸಸ್ಯದಲ್ಲಿ 3 ಅಥವಾ 4 ದಿನಗಳ ನಂತರ ಗಮನಿಸಬಹುದಾದ ಬದಲಾವಣೆ ಏನು? ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ. ನೋಡಿ, ಬೆಳಕಿಗೆ ಪ್ರತಿಕ್ರಿಯೆಯಾಗಿ ಸಸ್ಯದ ಒಂದು ಭಾಗದ ಚಲನೆಯಾಗಿರೋದು ಕಂಡು ಬರ್ತದೆ. ಬಹಳ ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತವೆ. ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರೋದ್ರಿಂದ ಸಸ್ಯವು ಚಲಿಸುತ್ತಿರುವಂತೆ ನಮಗೆ ಕಾಣ್ತದೆ ಅಂತಕ್ಕಂಥ ಅಂಶವನ್ನು ಬರೀಬೇಕು. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ಇದೆ. 34ರಲ್ಲಿ ಮಾನವನ ಹೃದಯದ ರಚನೆಯು ನಮ್ಮ ದೇಹದಲ್ಲಿ ಹೆಚ್ಚು ಆಕ್ಸಿಜನನ್ನು ಪಡೆಯಲು ಮತ್ತು ಹೆಚ್ಚು ಶಕ್ತಿಯನ್ನು ಉತ್ಪಾದಿಸಲು ಪೂರಕವಾಗಿದೆ. ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ. ನೋಡಿ, ಉತ್ತರ, ಮಾನವನ ಹೃದಯವು ಬಲ ಮತ್ತು ಎಡಗಳೆಂಬ 2 ಭಾಗಗಳನ್ನು ಹೊಂದಿದೆ. ಬಲಭಾಗದ ಹೃದಯವು ಆಕ್ಸಿಜನ್ ರಹಿತ ರಕ್ತವನ್ನು ಸ್ವೀಕರಿಸಿ ಶುದ್ಧೀಕರಣಕ್ಕಾಗಿ ಅದನ್ನು ಶ್ವಾಸಕೋಶಗಳಿಗೆ ಕಳಿಸ್ತದೆ. ಎಡಭಾಗದ ಹೃದಯವು ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಸ್ವೀಕರಿಸಿ ರಕ್ತನಾಳಗಳ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಕಳಿಸ್ತದೆ. ಇದರಿಂದ ಶಕ್ತಿಯು ಉತ್ಪಾದನೆಗೆ ಸಾಕಷ್ಟು ಆಮ್ಲಜನಕದ ಸರಬರಾಜಾಗ್ತದೆ ಅನ್ನೋ ಅಂಶ ಬರಿಬೇಕು. ಇನ್ನು 35, ಮಾನವನ ಮೆದುಳಿನ ರಚನೆಯನ್ನು ತೋರಿಸೋ ಚಿತ್ರ ಬರೆಯಿರಿ, ಅದರಲ್ಲಿ ಫಾನ್ಸ್ ಮತ್ತು ಅನುಮಸ್ತಿಷ್ಕಗಳನ್ನು ಗುರುತಿಸ್ರಿ. ಉತ್ತರ ನೋಡಿ, ಇದು ಮಾನವನ ಮೆದುಳಿನ ಚಿತ್ರ ಇತ್ತು. ಈ ಭಾಗ ಫಾನ್ಸ್ ಇದೆ, ಈ ಭಾಗ ಅನುಮಸ್ತಿಷ್ಕ ಇದೆ. ಈ ತರನಾಗಿ ನೀವೇನು ಮಾಡಬೇಕಾಗಿತ್ತು, ಚಿತ್ರ ತೆಗೆದು ಅವುಗಳನ್ನು ಸರಳವಾಗಿ ಗುರುತನ್ನು ಮಾಡ್ತಕ್ಕಂಥದ್ದು. 36, ಹಾವನ್ನು ನೋಡಿದ ತಕ್ಷಣ ನಮ್ಮ ಹೃದಯದ ಬಡಿತ ಹೆಚ್ಚಾಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಜರುಗುವ ರಾಸಾಯನಿಕ ಸಹಭಾಗಿತ್ವವನ್ನು ವಿವರಿಸಿರಿ. ಉತ್ತರ,
ಹಾವನ್ನು ಕಂಡಾಗ ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗ್ತದ ಮತ್ತು ಈ ದೇಹದ ವಿವಿಧ ಭಾಗಗಳಿಗೆ ವಿಸರಣೆ ಆಗ್ತದ. ಹೃದಯವನ್ನು ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ವರ್ತಿಸ್ತದೆ. ಇದರ ಪರಿಣಾಮವಾಗಿ ಹೃದಯದ ಬಡಿತದ ವೇಗ ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಕೊಡ್ತದೆ. ಜೀರ್ಣಾಂಗವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕೋಚನೆಯಿಂದ ಈ ಅಂಗಗಳಿಗೆ ಹರಿತಕ್ಕಂಥ ರಕ್ತ ಕಡಿಮೆಯಾಗಿ ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸ್ತದೆ. ಪಕ್ಕೆಲುಬು ಸ್ನಾಯುಗಳ ಮತ್ತು ಒಫೆಯ ಸಂಕುಚನಗಳಿಂದ ಉಸಿರಾಟದ ಗತಿ ಕೂಡ ಹೆಚ್ಚಾಗ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಒಟ್ಟಾಗಿ ಪ್ರಾಣಿಯ ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡ್ತದೆ. ಇನ್ನು 37A ಸಸ್ಯಗಳಲ್ಲಿ ಜರುಗುವ ವಿವಿಧ ವಿಸರ್ಜನಾ ತಂತ್ರಗಳನ್ನು ವಿವರಿಸಿರಿ. ಇಲ್ಲಿ ಮುಖ್ಯವಾಗಿ ನಡೀತಕ್ಕಂಥ ವಿಸರ್ಜನಾ ತಂತ್ರಗಳಲ್ಲಿ ಹೆಚ್ಚಾದ ನೀರು ಬಾಷ್ಪ ವಿಸರ್ಜನೆ ಮೂಲಕ ಹೊರಹೋಗ್ತದೆ. ತ್ಯಾಜ್ಯ ವಸ್ತುಗಳು ಎಲೆಗಳ ಮೂಲಕ ವಿಸರ್ಜನೆ ಆಗ್ತವೆ. ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗಿ ನಂತರ ವಿಸರ್ಜನೆ ಆಗ್ತದೆ. ಹಳೆಯ ಜೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟು ರೂಪದಲ್ಲಿ ಬರ್ತದೆ. ಸುತ್ತಲಿನ ಸಸ್ಯನಲ್ಲಿ ಕೆಲವು ವಸ್ತುಗಳು ವಿಸರ್ಜನೆಗೆ ಒಳಗಾಗ್ತವೆ ಅಂತ ಬರಿಬೇಕು. ಬಿ, ಪತ್ರರಂಧ್ರದಲ್ಲಿನ ಕಾವಲು ಕೋಶಗಳ ಕಾರ್ಯವೇನು ಅಂತ ಕೇಳಿದ್ದಾರೆ. ಇದು ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕೆಲಸವನ್ನು ಮಾಡ್ತದೆ. ಇನ್ನು ಈ ಜೀರ್ಣಾಂಗವ್ಯೂಹದಲ್ಲಿ ಈ ಕಿಣ್ವಗಳ ಪಾತ್ರ ಕೇಳಿದ್ದಾರೆ. ಲಾಲಾರಸದ ಅಮೈಲೇಸ್, ಪೆಪ್ಸಿನ್, ಟ್ರಿಪ್ಸಿನ್. ಸೊ ಉತ್ತರ ನೋಡಿ, ಅಮೈಲೇಸ್ ಪಿಷ್ಟವನ್ನು ಶರ್ಕರವಾಗಿ ವಿಭಜಿಸ್ತದೆ, ಪೆಪ್ಸಿನ್ ಪ್ರೋಟೀನ್ಗಳನ್ನು ಪೆಪೆಟ್ಗಳಾಗಿ ವಿಭಜಿಸ್ತದೆ, ಟ್ರಿಪ್ಸಿನ್ ಪ್ರೋಟೀನನ್ನು ವಿಭಜಿಸ್ತದೆ. ಬಿದಲ್ಲಿ ಏನದಂದ್ರೆ ಪರಿಕ್ರಮಣ ಚಲನೆ ಎಂದರೇನು ಅಂತ ಕೇಳಿದ್ದಾರೆ. ಇಲ್ಲಿ ಜೀರ್ಣನಾಳದ ಒಳಸ್ತರಿಯು ಸ್ನಾಯುಗಳನ್ನು ಹೊಂದಿದ್ದು ಅದು ಆಹಾರವನ್ನು ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚನೆ ಮಾಡ್ತದೆ. ಇದೇ ರೀತಿಗೆ ಚಲನೆಗೆ ನಾವು ಪರಿಕ್ರಮಣ ಚಲನೆ ಅಂತ ಕರಿತೀವಿ. ಲಾಸ್ಟ್ 38ಕ್ಕೆ ಹೋಗೋಣ. ಈ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು. ಫಸ್ಟ್ ಒನ್, ಸೌರಶಕ್ತಿಯು ಆಹಾರವಾಗಿ ಪರಿವರ್ತನೆಯಾಗೋದು. ಇಲ್ಲಿ ಏನು ಬರಿತೀರಂದರೆ, ಪರಿಸರದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿನ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆ ಆಗ್ತದೆ. ಬಿದಲ್ಲಿ ನಿರವಯುವ ವಸ್ತು ಸ್ಥಾನಾಂತರದಲ್ಲಿ ಶೋಷಣಾ ಒತ್ತಡ ಉಂಟಾಗೋದು. ಇಲ್ಲಿ ಬಾಷ್ಪ ವಿಸರ್ಜನೆಯಲ್ಲಿ ಜೀವಕೋಶದಿಂದ ಆವಿಯಾಗುವ ನೀರು ಒತ್ತಡವನ್ನು ಉಂಟು ಮಾಡ್ತದೆ. ಇದರಿಂದ ಶೋಷಣಾ ಒತ್ತಡ ಉಂಟಾಗ್ತದೆ. ಸಿದಲ್ಲಿ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಆಹಾರ ವಸ್ತುಗಳ ಸ್ಥಾನಾಂತರಣ. ಇಲ್ಲಿ ಫ್ಲೋಯಂನಲ್ಲಿ ಶಕ್ತಿಯನ್ನು ಬಳಸಿಕೊಂಡು ವಸ್ತುಗಳ ಸ್ಥಾನಾಂತರವನ್ನು ಸಾಧಿಸ್ತಾರೆ. ಇದು ಅಂಗಾಂಶದ ಅಭಿಸರಣ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗ್ತದೆ. ಈ ಒತ್ತಡ ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದೆ. ಇದು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನು ಸಾಗಿಸಲು ಫ್ಲೋಯಂಗೆ ಅನುವು ಮಾಡಿಕೊಡ್ತದೆ ಅನ್ನೋ ಅಂಶವನ್ನು ಬರೆದ್ರೆ ಸಾಕು. ಇಷ್ಟು SSLC ಸೈನ್ಸ್ನಲ್ಲಿರ್ತಕ್ಕಂಥ ಎಸ್ಸೇವನ್ನು ಬೋರ್ಡ್ನ ಪರೀಕ್ಷೆಯ ಒಂದು ಸಂಪೂರ್ಣ ಬಯೋಗ್ನ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.